ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 22 ಇಂದಿನ ಸಂಚಿಕೆಲೆ. ದರಿದ್ರಿ ಅವಳದು ನೋಡಿ, ಯಾಕೆ ಹೇಳ್ತೀಯಾ? ಯಾವಾಗಲೂ ನನಗೆ ಕಣ್ಣೀರೇ ಬರಲ್ಲ, ಸ್ವಲ್ಪ ಸಾಲ ಕೊಡ್ತೀಯಾ ನಿನ್ನ ಕಣ್ಣೀರಿನ ಬ್ಯಾಂಕಿಂದ ಎಂದ ನಗುತ್ತಾ ಹೇಳ್ತಾನೆ ಅದ್ವೈತ್. ಮುಂದೆ ದರಿದ್ರಿ ಕಣ್ಣೀರು ಹೊರಿಸಿ, ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಎಂದಳು. ಅದಕ್ಕೆ ಅದ್ವೈತ್, ಮಾತಾಡು, ಅದನ್ನು ಕೇಳಬೇಕಾ ಎಂದ. ಹುಡುಗಿ, ಅದು ನಮ್ಮ ಮಮ್ಮ ಬಗ್ಗೆ, ಮತ್ತು ನಾನು ನಿಮ್ಮಿಂದ ದೂರ ಇರೋದಕ್ಕೆ ಕಾರಣ ಹೇಳಬೇಕು ಎಂದಳು. ಅವಳನ್ನೇ ದಿಟ್ಟಿಸಿ ನೋಡಿ ಕೈ ಕಟ್ಟಿ ಅದ್ವೈತು, ಹೇಳು, ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಈಗಲೇ ಕ್ಲಿಯರ್ ಮಾಡ್ಕೊ. ಯಾಕಂದರೆ ನಾವು ಲೈಫ್ ಲಾಂಗ್ ಜೊತೆ ಇಬ್ಬರು ಬದುಕಬೇಕಾದವರು, ಹೇಳು ಎಂದ. ದರಿದ್ರಿ, ನಮ್ಮದು ಪುಟ್ಟ ಸಂಸಾರ, ಎಲ್ಲ ಚೆನ್ನಾಗೇ ಇದ್ವಿ. ನಮ್ಮ ಡ್ಯಾಡಿ ಎಂದರೆ ನಮ್ಮೆಲ್ಲರಿಗೂ ತುಂಬ ಪ್ರೀತಿ. ಎಲ್ಲ ಮಕ್ಕಳು ಮೊದಲ ಹೀರೋ ಅಪ್ಪನೇ ಆಗಿರ್ತಾರೆ ಅಲ್ವಾ? ನಮಗೂ ಅಷ್ಟೇ, ಇಬ್ಬರು ದುಡಿಯೋರು. ಹೀಗೂ ನಾವು ತುಂಬ ಚೆನ್ನಾಗಿದ್ವಿ. ನನಗೆ ಗೊತ್ತಿರೋ ಹಾಗೆ ನಾವು ಕಾಲೇಜ್ ಮೆಟ್ಟಿಲು ಹತ್ತಿದ ಮೇಲೆ ನಿಜಕ್ಕೂ ನನಗೆ ಲೈಫ್ ಅಂದರೆ ಏನು ಅಂತ ಗೊತ್ತಾಗಿದ್ದು. ಇನ್ನೊಂದು ವಿಷಯ ಅಂದರೆ ನಮ್ಮ ಅಪ್ಪನ ಇನ್ನೊಂದು ಬುದ್ಧಿ ಕೂಡ ಹೊರಗೆ ಬಂದಿದ್ದು ಎಂದು ನೆಟ್ಟಿಸಿಬಿಟ್ಟು ನಮ್ಮಮ್ಮ ಯಾವತ್ತೂ ಅವರ ನೋವು ಹೇಳ್ಕೊಂಡಿರಲಿಲ್ಲ. ನಾನು ಸುಮಾರು ಫಸ್ಟ್ PUC ತನಕ ಮೆಚ್ಚರ್ಡ್ ಆಗಿರಲಿಲ್ಲ. ಅದೇನೋ ಅಮ್ಮನ ಸಾಲು ಅಂತೆ. ನಮ್ಮ ಜೊತೆ ನಮ್ಮ ಮಾಮ ಕೂಡ ಹೆತ್ತಿದ್ರು. ಅವರು ನಾವು ಚಿಕ್ಕ ವಯಸ್ಸಿನಿಂದಲೂ ಜೊತೆ ಇದ್ದವರು. ನಮಗೆ ಗೊತ್ತಿಲ್ಲ, ಅಪ್ಪ ಆಗಾಗ ಅಮ್ಮನ ಜೊತೆ ಜಗಳ ಮಾಡೋರು. ಹೀಗೆ ಇದ್ದಾಗ ಮಾಮನ ಮದುವೆ ಆಯಿತು. ನಾನು ಸ್ವಲ್ಪ ದಿನಕ್ಕೆ ಮೆಚ್ಚರ್ಡ್ ಆದೆ. ಅಲ್ಲಿಂದ ನಮ್ಮಪ್ಪ ತುಂಬ ಅಬ್ಸರ್ವ್ ಮಾಡೋರು. ನನಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮ ಮಾಮ ಜೊತೆ ನಾನು ತರಕಾರಿ ತರೋಕ್ಕೆ ಹೋಗಿದ್ದೆ. ಅವತ್ತು ಮಮ್ಮಗೆ ತುಂಬ ಹೊಡೆದಿದ್ರು ನಮ್ಮಪ್ಪ. ಯಾಕೆ ಅಂತ ಗೊತ್ತಾಗಲಿಲ್ಲ ನಮಗೆ. ಬಟ್ ಮಾಮ ಸ್ವಲ್ಪ ದಿನ ಆದಮೇಲೆ ಬೇರೆ ಮನೆ ಮಾಡ್ಕೊಂಡು ಹೋದರು. ಒಂದಿನ ನಮ್ಮಮ್ಮ ತುಂಬ ಹೇಳ್ತಿದ್ರು. ಯಾಕೆ ಅಂತ ಕೇಳಿದಾಗ ನಮ್ಮಮ್ಮ ನಮ್ಮದೇ ರಿಲೇಟಿವ್ ನಮ್ಮ ಅಪ್ಪನ ವೀಕ್ನೆಸ್ ಇಟ್ಕೊಂಡು ಅಪ್ಪನಿಗೆ ಡ್ರಿಂಕ್ಸ್ ಮಾಡಿಸಿ ನಮ್ಮಮ್ಮನ ಮೇಲೆ ಕಣ್ಣು ಹಾಕಿದ್ದಾನೆ. ಮಮ್ಮ ಅವನಿಗೆ ಸ್ಕ್ರೀನ್ಗೆ ಹಾಕೋ ಪೈಪ್ ಹಿಡಿದು ಮುಟ್ಟೋ ನೋಡೋಣ ಎಂದು ಕೋಪದಲ್ಲಿ ನಿಂತಿದ್ರಂತೆ. ಅವನು ಹೆದ್ರಿ, ನಿನ್ನ ಗಂಡ ದುಡಿಯಲ್ಲ, ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಯೋಚನೆ ಮಾಡು ಅಂತ ದುಡ್ಡಿನ ಆಸೆ ತೋರಿಸಿದ್ದಾನೆ. ಮಮ್ಮ ಅದಕ್ಕೂ ಒಪ್ಪಿಲ್ಲ. ಅವತ್ತು ಅಪ್ಪ ಫುಲ್ಲು ಕುಡಿದು ಬಂದಿದ್ರು. ಅವತ್ತು ನನ್ನ ಹತ್ರ ಮಮ್ಮ ಹೇಳುವಾಗ ನನಗೆ ಕೆಟ್ಟದ್ದು ಅಂತ ಗೊತ್ತಾಯಿತೇ ಹೊರತು ಅದರಿಂದ ಎಷ್ಟು ನೋವಾಯಿತು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಾನು BSc ಸೇರಿದ ಮೇಲೆ ಗೊತ್ತಾಗಿದ್ದು. ಆ ಮನುಷ್ಯ ಮಮ್ಮನ್ನ ಹೀಗೆ ಕೇಳಿದ ವಿಷಯ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಹೇಳಿಲ್ಲ. ಹಾಗೆ ಮುಚ್ಚಿಟ್ಕೊಂಡಿದ್ರು ಮಮ್ಮ. ಒಂದಿನ ಆ ವಿಷಯ ಅಪ್ಪನ ಕಿವಿಗೆ ಬಿತ್ತು. ಅದು ಗೊತ್ತಾದಾಗ ಯಾರಾದರೂ ಅಂದವನಿಗೆ ಹೊಡಿತಾರೋ ಇಲ್ಲ ಹೆಂಡತಿಗೆ ಹೊಡಿತಾರೋ? ವಿಪರ್ಯಾಸ ಅಂದರೆ ಆ ಥರ ಮಾತು ಹೇಳಿದ ತನ್ನ ಹೆಂಡತಿ ಮೇಲೆ ಕಣ್ಣಾಗ್ತಾ ಅಂದವನ್ನ ಬಿಟ್ಟು ನಮ್ಮಪ್ಪ ನಮ್ಮಮ್ಮನಿಗೆ ತುಂಬ ಹೊಡೆದ್ರು. ಅಲ್ಲಿಂದ ನಮ್ಮ ಮನೆಯೆಲ್ಲ ಚಿತ್ರ ಆಯಿತು. ಒಂದಿನ ನಾವೆಲ್ಲ ಮಲಗಿದ ಮೇಲೆ ಅಪ್ಪ ಮಮ್ಮನ್ನ ತುಂಬ ಹಿಂಸೆ ಮಾಡ್ತಿದ್ರು. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಮಮ್ಮ ಅಷ್ಟು ನೋವು ಹಿಂಸೆ ಆಗಿದ್ರು ಅವ್ರ ಕಣ್ಣಿಂದ ನೀರು ಬರ್ತಿದ್ದೆ, ಬಟ್ ಸೌಂಡ್ ಇಲ್ಲ. ಅಲ್ಲಿಂದ ನನ್ನ ಹೃದಯ ಛಿದ್ರ ಆಗೋಯ್ತು. ಆ ದೃಶ್ಯ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಅಷ್ಟು ಕ್ರೂರಿಯಾಗಿ ಕಂಡ ನಮ್ಮಪ್ಪ. ಐ ಹೇಟ್ ಮೈ ಡ್ಯಾಡ್. ಯಾರಿಗೂ ಈ ಥರ ಗಂಡ ಆಗಲಿ ಅಪ್ಪ ಆಗಲಿ ಬೇಡ ಎಂದು ಬಿಕ್ಕಿದ್ಲು. ಅದ್ವೈತ ಅವಳ ಭುಜ ಹಿಡಿದು, ದರಿದ್ರಿ ಎಂದ ಹುಡುಗಿ ಅವನ ಕಡೆ ತಿರುಗಿ, ನಾವೆಲ್ಲ ಸ್ವಲ್ಪ ದೊಡ್ಡವರು ಇದರಿಂದ ಅವರ ಹಿಂಸೆ ನೋಡೋಕ್ಕೆ ಆಗದೆ ಅವರನ್ನು ನಾವೇ ಹೊರಗಾಕಿದ್ವಿ. ಅವತ್ತು ನಮಗಾಗಿ ಯಾರು ಸಪೋರ್ಟ್ಗೆ ಬರಲಿಲ್ಲ, ಯಾರೂ ಕಷ್ಟ ಕೇಳಲಿಲ್ಲ. ಒಂದು ಮಾತು ಹೇಳ್ತಾರೆ ಅಲ್ವಾ, ದುಡ್ಡು ಒಂದಿದ್ರೆ ಸಕ್ಕರೆ ಇದ್ದಂತೆ ಮುತ್ಕೊಳ್ತಾರೆ ಅಂತ. ಅದನ್ನು ನಿಜ ಮಾಡಿದ್ರು ನಮ್ಮ ರಿಲೇಟಿವ್ಸು. ನಮ್ಮಮ್ಮನ ಹಿಂಸೆ ಅವ್ರಿಗೆ ಕಾಣಲಿಲ್ಲ, ಬದಲಿಗೆ ಗಂಡ ಬಿಟ್ಟೋಳು ಅಂತಾರೆ. ಹೆಣ್ಮಕ್ಳನ್ನ ಹೀಗೆ ಮದುವೆ ಮಾಡ್ತೀಯಾ ಎನ್ನೋರೇ ಹೊರತು ನಿನಗೂ ನೆಮ್ಮದಿ ಜೀವನ ಬೇಕು ಅಂತಿಲ್ಲ, ಗೊತ್ತಾ? ಯಾಕೆ ಎಲ್ಲ ಜನಗಳು ಹೆಣ್ಣಿಗೊಂದು ರೀತಿ ಗಂಡಿಗೊಂದು ರೀತಿ ಅಂತ ತಾರತಮ್ಯ ಮಾಡ್ತಾರೆ? ಇದೇ ಕೆಲಸ
ಹೆಣ್ಣು ಮಾಡಿದ್ರೆ ಅವಳನ್ನ ಬಿಟ್ಬಿಡು ಅಂತಾರೆ. ಅದೇ ಸಮಾಜ ಹೆಣ್ಣಿಗೆ ಸಪೋರ್ಟ್ ಮಾಡಲ್ಲ ಯಾಕೆ? ಅದೇ ನಮ್ಮ ವಿಷಯದಲ್ಲೂ ಆಗಿತ್ತು. ಆದರೂ ನಮಗಾಗಿ ನಮ್ಮಮ್ಮ ಬದುಕಿದ್ರು. ಅವನ ಟಾರ್ಚರ್ ತಡೆಯೋಕೆ ಆಗದೆ 3 ಬಾರಿ ಸಾಯೋಕ್ಕೆ ಹೋಗಿದ್ರಂತೆ. ಬಟ್ ಅವ್ರಿಗೆ ನೆನಪಾಗುತ್ತಿದ್ದಿದ್ದು ನಾವುಗಳೇ. ಅದಕ್ಕೆ ಎಲ್ಲ ಸಹಿಸುತ್ತಾ ಬಂದಿದ್ದಾರೆ. ನನಗೆ ನಮ್ಮ ಅಪ್ಪನ ಕ್ರೂರತೆನ ನೋಡಿದ್ಮೇಲೆ ಮದುವೆ ಬಗ್ಗೆ ಯಾವ ಇಂಟ್ರೆಸ್ಟ್ ಇರಲಿಲ್ಲ. ಇದೇ ಸಮಯಕ್ಕೆ ಚಿಂತನ್ ಸರ್ ನನಗೆ ಪ್ರಪೋಸ್ ಮಾಡಿದ್ರು. ಆಗ ನಿಜಕ್ಕೂ ಕೋಪ ಆಯಿತು. ಚೆನ್ನಾಗಿ ಬೈದು ಮೊದಲು ಕೆರಿಯರ್ ಕಟ್ಕೊಳ್ಳಿ ಎಂದು ಬಂದ್ಬಿಟ್ಟೆ. ಅವ್ರ ಮೇಲೆ ಯಾವತ್ತೂ ಆ ಥರ ಭಾವನೆ ಇರಲಿಲ್ಲ. ನಮ್ಮಪ್ಪ ದೂರ ಹೋದ್ಮೇಲೆ ನಮ್ಮಮ್ಮ ನಮ್ಮಪ್ಪ ಅವರ ಮೇಲೆ ಮಾತ್ರ ಅಲ್ಲ, ನಮ್ಮ ಮೇಲೂ ಅನುಮಾನ ಪಡ್ತಿದ್ರು ಅಂತ ಗೊತ್ತಾಯಿತು. ಅದಕ್ಕೆ ಮಾಮ ಬೇರೆ ಮನೆ ಮಾಡಿದ್ದು ಅಂತ ಗೊತ್ತಾಗಿತ್ತು. ನನಗೆ ಈ ಮದುವೆ ಸಂಸಾರ ಅಂದರೆ ಅದೇ ಥಾಟ್ ಬರುತ್ತೆ. ಎಲ್ಲಿ ಮದುವೆ ಆಗೋ ಹುಡುಗ ಹೀಗೆ ಇರ್ತಾನೋ ಅನ್ನೋ ಬಯಕೆ ಮೊದಲೆಲ್ಲ ನಾನು ಯಾವ ಹುಡುಗನನ್ನು ಒಪ್ಪಲಿಲ್ಲ ಎಂದಳು. ಅಷ್ಟೊತ್ತು ಸೀರಿಯಸ್ ಆಗಿ ಕೇಳಿಸ್ಕೊಳ್ತಿದ್ದ ಅದ್ವೈತ ಮತ್ತೆ ನನ್ನ ಯಾಕೆ ಒಪ್ಕೊಂಡೆ ಎಂದ. ಈ ಮಾತು ಕೇಳಿದ ಹುಡುಗಿ ಒಮ್ಮೆ ಅದ್ವೈತ್ ಮುಖ ನೋಡಿ, ನೀವು ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಅಂಕಲ್ ಹೇಳಿದ್ರು, ಅದಕ್ಕೆ ಒಪ್ಕೊಂಡೆ. ಯಾಕಂದರೆ ಒಬ್ಬರ ಕಷ್ಟ ಇನ್ನೊಬ್ಬ ಕಷ್ಟಪಟ್ಟ ವ್ಯಕ್ತಿಗೆ ಗೊತ್ತಾಗೋದು. ಅದು ಅಲ್ಲದೆ ಮಮ್ಮ ತುಂಬ ಹಠ ಮಾಡಿದ್ರು, ಅದಕ್ಕೆ ಒಪ್ಕೊಂಡೆ ಎಂದಳು. ಅದ್ವೈತ್ ಮುಖ ಸಪ್ಕಾಯ್ತು. ದರಿದ್ರಿ, ಸಾರಿ ನಿಮಗೆ ಬೇಜಾರು ಮಾಡಿದ್ದಕ್ಕೆ. ಬಟ್ ನಮ್ಮಮ್ಮನ ಸೆಲೆಕ್ಷನ್ ಚೆನ್ನಾಗಿದೆ. ಯಾವಾಗ ಮಿಸ್ಟರ್ ಅದ್ವೈತ್ ಅವರು ಹೆಂಡತಿ ವಾಮೆಂಟ್ ನೋಡಿ ಕೂಡ ಅಸಹ್ಯ ಪಡದೆ ಬಟ್ಟೆ ತೊಳೆದ್ರು ಆಗಲೇ ಅರ್ಥ ಆಯಿತು ನನಗೆ ಅವ್ರ ಗುಣ ಎಂದಳು. ಅದ್ವೈತು ಬಾಯಿ ಮೇಲೆ ಕೈ ಇಟ್ಕೊಂಡು ಅವಳು ಹೇಳಿದ ಮಾತು ಕೇಳುತ್ತಾ ಆಶ್ಚರ್ಯದಿಂದ ನಕ್ಕ. ಧರಿತ್ರಿ ಮಾತ್ರ ತನ್ನ ಮುಖ ತೋರಿಸ್ದೆ, ಸಾರಿ ನಿಮ್ಗೇನಾದರೂ ಹರ್ಟ್ ಮಾಡಿದ್ರೆ ಎಂದಳು. ಅದ್ವೈತು ಕೆಮ್ಮುವ ನಾಟಕವಾಡ್ತಾ, ಆ್ಯಕ್ಚುಲಿ ನಿಜ ಹರ್ಟ್ ಆಗಿದೆ ಎಂದ. ಧರಿತ್ರಿ ಅವನನ್ನೇ ನೋಡಿದ್ರೆ, ತುಂಬ ಹರ್ಟ್ ಆಯಿತು ಎಂದ ಅದ್ವೈತ್. ಆ ಮಾತು ಕೇಳಿದ ಹುಡುಗಿ ಮುಖ ಸಪ್ಪೆ ಆಯಿತು. ಅದನ್ನು ನೋಡಿದ ಅದ್ವೈತು, ಹಾಂ ನನ್ನ ಹೆಂಡತಿಗೆ ಮುತ್ತು ಕೊಡ್ತೀನಿ, ಬಟ್ ಇದುವರೆಗೂ ಒಂದು ಕೊಟ್ಟಿಲ್ಲ ಕಣ್ರಿ ನನ್ನ ಹೆಂಡತಿ. ಏನು ಮಾಡಿದ ಹೊಳಗೆ ಎಂದ ತುಂಟನಾಗೋ ಚಲ್ಲಿ. ದರಿದ್ರಿ ಅವನ ನೋಟನ ಎದುರಿಸಲಾಗದೆ ತಲೆ ಬಗ್ಸಿ ಅವನಿಗೆ ಬೆನ್ನಾಕಿ ನಿಂತ ಹುಡುಗಿ ನೋಡಿ, ಏನ್ರಿ ಮಿಸಸ್ ಅದ್ವೈತ್, ನಾನು ಹೇಳಿದ್ದಕ್ಕೆ ನೀವು ಅಳ್ತಿಲ್ಲ ತಾನೇ ಎಂದ. ದರಿದ್ರಿ ಮನೆಯಲ್ಲಿ ಶಿವರೇನಪ್ಪ ಹೀಗೆ ಒಂದೇ ಫ್ಲೋರ್ನಲ್ಲಿ ಮುತ್ತಿನ ಬಗ್ಗೆ ಮಾತಾಡ್ತಿದ್ದಾರೆ ಎಂದು ಸುಮ್ಮನಿದ್ದ ಹುಡುಗಿ ನಡುಬಳಿಸಿ ಅವಳ ಭುಜಕ್ಕೆ ತನ್ನ ಗಲ್ಲ ಇಟ್ಟು, ಉತ್ತರ ಕೊಡಿ ಮಿಸಸ್ ಅದ್ವೈತ್ ಎಂದ. ದರಿದ್ರಿ ಅವನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ, ಅದ್ವೈತ ಅಷ್ಟೆಲ್ಲ ಪ್ರಯತ್ನ ಮಾಡಿಬಿಡಿ ಕಣ್ರಿ, ಇದು ಜಿಂಬಾಡಿ, ನೀವು ಕಟ್ಟಿ ಇದ್ದಂಗೆ ಇದ್ದೀರಾ, ಸೊ ಡೋಂಟ್ ಟೇಕ್ ರಿಸ್ಕ್ ಎಂದ. ದರಿದ್ರಿ ಅದು ಕಾಫಿ ಕುಡಿಬೇಕು ಅಂದರೆ, ಅದ್ವೈತ್ ಅದೆಷ್ಟು ಸಲ ಕುಡಿತೀರ ಮೇಡಮ್ ಎಂದ ಕಣ್ಣು ಉಪ್ಪಾರಿಸಿ. ದರಿದ್ರಿ ಅಯ್ಯೋ ಎಂದು ಒಂದು ಕಣ್ಣು ಮುಚ್ಚಿ ಸ್ವಲ್ಪ ನಾಲ್ಗೆ ಹೊರಗಾಕಿ ಎಂದು ತಪ್ಪು ಮಾಡಿದವಳ ಥರ ಮುಖ ಮಾಡಿದ್ರೆ ಅವಳ ರಿಯಾಕ್ಷನ್ ಅಲ್ಲೇ ಅವಳೆದುರು ಇರುವ ಬೀರುವಿನ ಮಿರರ್ನಲ್ಲಿ ತುಂಬ ಮುದ್ದಾಗಿ ಕಂಡಿತು ಅದ್ವೈತ್ಗೆ. ಅದ್ವೈತು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ, ಹೀಗೆಲ್ಲ ಮುದ್ದಾಗಿ ರಿಯಾಕ್ಟ್ ಆಗ್ಬಿಡ ಚಿನ್ನಮ್ಮ, ಆಮೇಲೆ ನಿನ್ನ ಪರ್ಮಿಷನ್ ಕೊಡೋಕೆ ಮುಂಚೆ ನಾನು ಏನು ಬೇಕಾದರೂ ಮಾಡಿಬಿಡ್ತೀನಿ ಎಂದು ಅವಳ ಕುತ್ತಿಗೆಗೆ ಮತ್ತೊಮ್ಮೆ ಮೂತಿಟ್ರೆ, ಧರಿತ್ರಿ ನವಿರಾಗಿ ಕಂಪಿಸಿ ಅವಳ ಸೊಂಟದ ಮೇಲಿದ್ದ ಅವನ ಕೈ ಬಿಡಿಸುವ ಪ್ರಯತ್ನ ಹುಡುಕಿತು. ಅದ್ವೈತ ಅವಳ ಕೈ ಸೇರಿಸಿ ಮತ್ತೊಮ್ಮೆ ಬಿಗಿಯಾಗಿ ಹಿಡಿದು, ಹೇಳಿ ಮೇಡಮ್ ಏನು ಪನಿಷ್ಮೆಂಟ್ ಕೊಡಲಿ ನನ್ನ ಹೆಂಡತಿಗೆ ಎಂದ ಮತ್ತೊಮ್ಮೆ ಅವಳ ಕಿವಿ ಹತ್ತಿರ ಬಂದು. ಹುಡುಗಿ ಅವನ ಬಿಸಿ ಉಸಿರಿನ ಶಾಖಕ್ಕೆ ತಲೆ ಬಾಗಿಸಿದ್ರೆ ಅದ್ವೈತ್ ತುಟಿ ಮತ್ತೊಮ್ಮೆ ಅವಳ ಕಿವಿ ಸೋಕಿತು. ದರಿದ್ರಿ ಮುಜುಗರದಲ್ಲೇ, ಅದು ಆಗಲೇ ಬಟ್ಟೆ ಒಣಗಾಕಿಲ್ಲ, ಹಾಕಬೇಕು ಬಿಡಿ ಎಂದಳು. ಅದ್ವೈತ್ ಏನೋ ಒಂದು ರೀಸನ್ ಹೇಳಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದ್ರ ಮೇಡಮ್ ಎಂದು ಅವಳ ಕೆನ್ನೆಗೆ ತನ್ನ ಕೆನ್ನೆ ಸೊಗಿಸಿ, ನಿನ್ನೆ ಹೇಗೆಲ್ಲ ಮಾತಾಡ್ದೆ ಗೊತ್ತಾ ಚಿನ್ನಮ್ಮ, ನನ್ನೇ ದೂರ ಇರು ಅಂತೀರಾ, ನಿಮ್ಗೇನಾದರೂ ಬೇರೆ ಹುಡುಗಿ ಜೊತೆ ಸಂಬಂಧ ಇದೆಯಾ ಎಂದೆ ಗೊತ್ತಾ ಎಂದ. ತಕ್ಷಣ ದರಿದ್ರಿ ಗಾಬರಿಯಾಗಿ ಅವನ ಮುಂದೆ ತಿರುಗಿ, ಏನು ನಾನು ಹಾಗೆಲ್ಲ ಎಂದ ಹುಡುಗಿ ನೋಡಿ ಹುಡುಗ ಎಂದ ಕಣ್ಣಲ್ಲೇ. ದರಿದ್ರಿ ಮನದಲ್ಲೇ, ಹೋ ಗಾಡ್ ಇನ್ನೇನು ಮಾತಾಡಿದ್ದೇನೋ ಕರ್ಮಕಾಂಡ, ಥೂ ಅದ್ಯಾಕೆ ಸಿಕ್ತೋ ಹಾಳಾದ್ದು, ಆ ಮಕ್ಕಳು ಅದ್ಯಾಕೆ ಕೊಟ್ರೋ, ಫೈನಲಿ ನನ್ನ ಗಂಡನ ಮುಂದೆ ನಾನು ಮಿಕ್ಕ ಹಾಕ್ತಿದ್ದೀನಿ ಎಂದು, ಸಾರಿ
ಗೊತ್ತಿಲ್ಲ ಈಗೆಲ್ಲ ಮಾತಾಡಿದ್ದು ಎಂದಳು ಮೆಲ್ಲಗೆ. ಅದ್ವೈತ್ ನಗುತ್ತಾ, ನೀನು ಹೇಳಿದ್ದು ಸರಿನೇ ಅಲ್ವಾ? ಇಂಥ ಮುದ್ದಾಗಿರೋ ಹೆಂಡತಿಯಿಂದ ದೂರ ಇದ್ದರೆ ಹೀಗೆ ಅನುಮಾನ ಬರೋದು ಸಹಜ ಅಲ್ವಾ ಎಂದ ಅವಳನ್ನೇ ನೋಡುತ್ತಾ. ಧರಿತ್ರಿ ಹಾಂ ಎಂದು ನೋಡುತ್ತಾ, ಅದು ಏನಿಲ್ಲ, ನನಗೆ ಗೊತ್ತಿಲ್ಲದೆ ಹೇಳಿರೋದು ಅಲ್ವಾ, ಸಾರಿ ಎಂದಳು ಮತ್ತೊಮ್ಮೆ. ಆದರೆ ಅದ್ವೈತು ಒಳಗೊಳಗೆ ನಕ್ಕು ಮತ್ತೊಮ್ಮೆ ಅವಳನ್ನು ಬರಸೆಳೆದವನನ್ನು ನೋಡಿ, ಹುಡುಗಿ ಬಿಡಿ ಎಂದು ಬಿಡಿಸ್ಕೊಳ್ಳೋಕ್ಕೆ ನೋಡ್ದ ಹುಡುಗಿ ನೋಡಿ ಮುಖದ ಹತ್ತಿರ ಹೋಗಿ, ನಿನ್ನ ಡ್ರೀಮ್ ಬಾಯ್ ನನ್ನ ಥರ ಇದ್ನಾ? ಹೌದು, ಕನ್ಸಲ್ಲಿ ಬಂದನು ಹೀಗೆ ಮುತ್ತು ಕೊಡ್ತಿದ್ನಾ ಎಂದ ತುಂಟನಂತೆ. ಧರಿತ್ರಿ ಉಗುಳ್ನೊಂಗಿ, ಅದು ಅದು ಯಾವ ಡ್ರೀಮ್ ಬಾಯ್? ನನಗೇನು ಗೊತ್ತಿಲ್ಲ ಬಿಡಿ, ನನಗೆ ಫೋನ್ ಬರ್ತಿದೆ ಎಂದು ಹರಿಸಾಹಸದಲ್ಲಿ ಬಿಡಿಸ್ಕೊಳ್ಳೋಕ್ಕೆ ತುಂಬ ಪ್ರಯಾಸ ಪಡುವ ಹುಡುಗಿ ನೋಡಿ ನಗುತ್ತಾ, ಅದ್ವೈತ್ ಬಿಟ್ಟು, ನನಗೆ ಫೋನ್ ಸೌಂಡ್ ಕೇಳಲೇ ಇಲ್ಲ, ಹೋಗು ಎಂದ. ಧರಿತ್ರಿ ಹೊರಗೋಗಿ ಕಿಚನ್ ಗೋಡೆಗೆ ಹೊರಗೆ ಏದುಸಿರು ಬಿಡುತ್ತಾ, ಅಂದರೆ ನಾನು ಏನೇನೋ ಹೇಳಿಬಿಟ್ಟಿದ್ದೀನಿ, ದೇವ್ರೇ, ಈಗೆಲ್ಲ ನೀನು ಮಾಡ್ಬೋದಾ? ಕುಡಿದ್ರೆ ಬಿದ್ಕೊಳ್ಳೋದು ಬಿಟ್ಟು ಹೀಗೆ ಎಲ್ಲ ಹೇಳೋಕೆ ಯಾಕೆ ಬಿಟ್ಟಪ್ಪ ಎಂದು ತನ್ನನ್ನೇ ಚಚ್ಚಿಕೊಳ್ತಿದ್ದ ಹುಡುಗಿನ ಗೋಡೆ ಮರೆಯಲ್ಲಿ ನಿಂತು ನೋಡುವ ಅದ್ವೈತ್ ಮನ ತುಂಬ ಸಂಭ್ರಮಿಸಿತು. ಕತೆ ಮುಂದುವರಿಯಿತು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.